ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಗೈಸ್, ಇವತ್ತು ನಾನಿಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ ಹಾಕೋದಕ್ಕೆ ಯಾವೆಲ್ಲ ವಸ್ತುಗಳು ಮುಖ್ಯವಾಗಿ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಗೈಸ್ ನೋಡಿ, ಇದೆ ಮೊದಲಿಗೆ ನಾನಿಲ್ಲಿ ಬಾಬಿನ್ ಥ್ರೆಡ್ನ ತೋರಿಸ್ತಾ ಇದ್ದೀನಿ. ಅದು ಈ ಥರ ಕೈನ ಹೆಂಗೆ ಹೇಳಿದ್ರೆ ಕಟ್ ಆಗುತ್ತೆ, ಆ ಥರ ಇರಬೇಕು. ಮತ್ತು ಇಲ್ಲಿ 2 ವುಡನ್ ರಿಂಗ್ ತೊಗೊಂಡಿದ್ದೀನಿ. ಹಾಗೆ ಒಂದು 1 ಮೀಟರ್ ಬಟ್ಟೆ, ಮತ್ತು ಒಂದು ಟ್ರಿಮ್ಮರು, ಹಾಗೆ ಒಂದು ಮಾರ್ಕಿಂಗ್ ಚಾಕು. ಹಾಗೆಯೇ ಇಲ್ಲಿ ಒಂದು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಜರಿ ಥ್ರೆಡ್ಡು, ಮತ್ತು ಸ್ವಲ್ಪ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒಂದು 4 ತೊಗೊಂಡಿದ್ದೀನಿ. ಯಾವ ಕಲರ್ ಆದರೂ ಪರವಾಗಿಲ್ಲ ಕಲಿಯೋವಾಗ. ಹಾಗೆಯೇ ಬಾಲ್ ಚೈನು ಮತ್ತು ಸ್ಟೋನ್ ಚೈನು, ಇದಿಷ್ಟು ಮುಖ್ಯವಾಗಿ ಕಲಿಯೋದಕ್ಕೆ ಬೇಕಾಗುತ್ತೆ ಗೈಸ್. ಮತ್ತು ಇಲ್ಲಿ ಒಂದು ಸ್ಕೇಲ್ನ ತೊಗೊಂಡಿದ್ದೀನಿ ಲೈನ್ಸ್ ಹಾಕ್ಕೊಳ್ಳೋದಕ್ಕೆ. ಸ್ಕೇಲ್ ಇಲ್ಲ ಅಂದರೂ ಓಕೆ, ಕೈಯಲ್ಲೇ ಬರೆದು ನಾವು ಡಿಸೈನ್ ಮಾಡ್ಬೋದು. ಹಾಗೆಯೇ ಇದು ಬಂದು ಕ್ಯಾನ್ವಾಸ್, ಪೇಪರ್ ಕ್ಯಾನ್ವಾಸು. ಇದು ಕಲಿಬೇಕಾದ್ರೆ ಏನು ಅಷ್ಟೊಂದು ಇದಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಬ್ಲೌಸ್ಗೆಲ್ಲ ವರ್ಕ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಗೈಸ್, ಈಗ ಮಿಷಿನ್ಗೆ ದಾರ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಗೈಸ್, ಇದು ಬಾಲ್ ಚೈನು ಮತ್ತು ಸ್ಟೋನ್ ಚೈನು 1 ಮೀಟರ್ಗೆ 20 ರೂಪೀಸ್ ಏನೋ ತೊಗೊತಾರೆ. ಇಲ್ಲಿ ನನ್ನ ಹತ್ರ ಇರೋ ಮಿಷಿನ್ ಬಂದು ರಾಲ್ಸನ್ ಎಂಬ್ರಾಯ್ಡ್ರಿ ಮಿಷಿನ್ ಅಂತ ನೋಡಿ. ಇದಕ್ಕೆ ಈ ಥರ ದಾರ ಹಾಕೋದಕ್ಕೆ ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಅಲ್ಲಿ ನಾವು 2 ಕಲರ್ ದಾರನ ಹಾಕ್ಕೋಬೋದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ. ಈಗ ದಾರನ ನಾನು ಈ ಥರ 2 ದಾರ ಕಟ್ಟಿದ್ದೀನಿ ಇಲ್ಲಿ ಮಿಷಿನ್ಗೆ. ಅಲ್ಲಿ ದಾರದ ಕೆಳಗಡೆನೇ ಈ ಥರ ಸೇರಿಸ್ಕೊಳ್ಳೋದ್ರಿಂದ ದಾರ ಆ ಕಡೆ ಈ ಕಡೆ ಹೋಗೋದಿಲ್ಲ, ನೀಟಾಗಿ ದಾರ ಬರುತ್ತೆ. ನೋಡ್ತಾ ಇದ್ದೀರಲ್ವ ನೋಡಿ, ಈ ಥರ. ಗೈಸ್, ಈಗ ಇಲ್ಲಿ ಮೇಲೆ ಕೊಟ್ಟಿದ್ದಾರಲ್ವ, ಆ ಹೂಲಿಂದ ದಾರ ತೊಗೊಂಬಿಟ್ಟು, ಈಗ ಮಾಮೂಲಿ ಬಟ್ಟೆ ಹೊಲಿಯೋ ಮಿಷಿನ್ಗೆಲ್ಲ ಯಾವ ಥರ ಥ್ರೆಡ್ ಹಾಕ್ತಾರೋ ಸೇಮ್ ಅದೇ ರೀತಿ ಇದಕ್ಕೂ ಹಾಕೋದು. ಈ ರೀತಿ ಸೇರಿಸ್ಕೊಂಬಿಟ್ಟು ನಂತರ ನಾವಿಲ್ಲಿ ಸೂಜಿಗೆ, ನಾವು ಬಟ್ಟೆ ಹೊಲಿಯೋ ಮಿಷಿನ್ಗೆ ಸೈಡಿಂದ ಹೋಲ್ ಕೊಟ್ಟಿರ್ತಾರಲ್ವ, ಸೂಜಿಗೆ ಸೈಡಿಂದ ದಾರ ಹಾಕ್ತೀವಿ. ಅಂದರೆ ಈ ಮಿಷಿನಲ್ಲಿ ನಾವು ಫ್ರಂಟಿಂದ ದಾರನ ಸೇರಿಸ್ಬೇಕಾಗುತ್ತೆ ಈ ರೀತಿ. ಈಗ ನಾನು ಬಾಬಿನ್ಗೆ ಯಾವ ರೀತಿ ದಾರಾನ ಹಾಕಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಬಾಬಿನ್ ಕೊಟ್ಟಿದ್ದಾರೆ. ಬಾಬಿನ್ ತೊಗೊಂಡು ಈಗ ನೋಡಿ ಯಾವ ರೀತಿ ನೋಡಿ, ಈ ಥರ ಅಂದರೆ ಕಟ್ ಆಗ್ತಾಯಿದೆ ದಾರ. ಈ ಥರ ದಾರನ ಯೂಸ್ ಮಾಡೋದು ಬಾಬಿನ್ಗೆ. ಗೈಸ್, ಇನ್ನೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗೈಸ್. ಈಗ ದಾರ ಈ ಥರ ನಮ್ಮ ಕಡೆ ಇರೋ ಥರ ಇಟ್ಕೋಬೇಕು ನೋಡಿ. ಇಲ್ಲಿ ಈ ಥರ ದಾರ ಈ ಥರ ಹೇಳಿದ್ರೆ ನಮ್ಮ ಕಡೆ ಇರಬೇಕು. ಆ ಥರ ಇಟ್ಕೊಂಡು ಈ ಥರ ಕೇಸ್ ಒಳಗಡೆ ಹಾಕ್ಕೋಬೇಕು ನೋಡಿ. ಇಲ್ಲಿ ಈ ಥರ ಕೊಟ್ಟಿರ್ತಾರೆ, ಈ ಥರ ಸೇರಿಸ್ಬಿಟ್ಟು, ಮತ್ತು ಇಲ್ಲಿ ಒಂದು ಉಕ್ಕು ಥರ ಕೊಟ್ಟಿರ್ತಾರೆ, ಅದರೊಳಗಡೆ ಈ ಥರ ಸೇರಿಸ್ಬಿಟ್ಟು ನಾವು ಬಾಬಿನ್ಗೆ ದಾರ ಹಾಕಬೇಕಾಗುತ್ತೆ ನೋಡಿ. ಇವಾಗ ನೀಟಾಗಿ ಅದರಲ್ಲಿ ಫಿಕ್ಸ್ ಮಾಡಿಬಿಟ್ಟು ಅದು ಟಕ್ ಅಂತ ಸೌಂಡ್ ಬರಬೇಕು. ಓಕೆ, ಈಗ ನಾನು ಬಾಬಿನ್ ಇನ್ಸರ್ಟ್ ಮಾಡಿದೆ. ಈಗ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.